ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗ ಯಾರೆಲ್ಲ 3ನೇ ವರ್ಷದ ಪ್ಯಾರಾಮೆಡಿಕಲ್ನಲ್ಲಿ ಪಾಸ್ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು 7 ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಕೇಳ್ತಿರುವಂಥದ್ದು. ಒಂದು, ನಾವು BSc ಮಾಡಬೇಕಂತ ಇದ್ದೀವಿ, ನಾವು ಇಂಟರ್ನ್ಶಿಪ್ ಮಾಡಬೇಕಾ ಅಂತ ಒಂದು ಪ್ರಶ್ನೆ. ಎರಡನೇದು ಏನಂತಂದರೆ, ಇಂಟರ್ನ್ಶಿಪ್ಗಳನ್ನು ನಮಗೆ 3 ತಿಂಗಳ 6 ತಿಂಗಳು ಅನ್ನೋದು ಕೂಡ ಪ್ರಶ್ನೆ ಇದೆ. ಮತ್ತು ಇನ್ನೊಂದು ಸಣ್ಣದಾದಂಥ ಇನ್ನೊಂದು ಪ್ರಶ್ನೆ ಏನಂದರೆ, ನಮಗೆ ಎಲ್ಲಿ ತಿಳಿಯುತ್ತೆ ಅಲ್ಲಿ ಹೋಗಿ ನಾವು ಇಂಟರ್ನ್ಶಿಪ್ ಮಾಡ್ಬೋದಾ, ಅಥವಾ ಕಾಲೇಜ್ನವ್ರು ಹೇಳಿರುವಂಥ ಹಾಸ್ಪಿಟ್ಲಲ್ಲೇ ಮಾಡಬೇಕಾ? ಈ 3 ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವರು ಕೂಡ ಇದನ್ನು ಜೂನಿಯರ್ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಿ ಈ ಒಂದು ಆದೇಶ. ಸೊ ಇದು ಆದೇಶ ಬಂದಿರೋದೇನೆಂದರೆ, ಇಂಟರ್ನ್ಶಿಪ್ ಟ್ರೈನಿಂಗ್ ನೋಟಿಫಿಕೇಷನ್ ಅಂತ ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ಕ್ಲಿಯರಾಗಿ ಸ್ಪಷ್ಟವಾಗಿ ಬರೆದಿದ್ದಾರೆ. 1ನೇ ಪ್ಯಾರಾಗ್ರಾಫ್ ಒಳಗಡೆ ಅಂಡರ್ಗೋ ಮ್ಯಾಂಡೇಟ್ರಿ 3 ಮಂತ್ ಬ್ರ್ಯಾಕೆಟಲ್ಲಿ 303 ಅಂತ ಬರೆದಿದ್ದಾರಲ್ಲ, 3 ಮಂತ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದರೆ 6 ತಿಂಗಳು ಇರೋದಿಲ್ಲ, ನಿಮಗೆ 3 ತಿಂಗಳ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದರಲ್ಲಿ ಇರುತ್ತೆ. ಯಾವಾಗಿದು? ಯಾರು 2ನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಾರು ಇದರಲ್ಲಿ 3ನೇ ವರ್ಷದಲ್ಲಿ ಕ್ಲಿಯರ್ ಆಗಿದ್ದಾರೆ, ಫೈನಲ್ ಇಯರ್ದಲ್ಲಿ ಯಾರು ಕಂಪ್ಲೀಟಾಗಿ ಪಾಸ್ ಆಗಿದ್ದಾರೆ, ಕ್ಲಿಯರ್ ಆಗಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಇಂಟರ್ನ್ಶಿಪ್ ಟ್ರೈನಿಂಗನ್ನು ಕಂಡಕ್ಟ್ ಮಾಡಬೇಕು ಅಂತ ಇದೆ. ಕ್ಲಿಯರ್ ಆಗಿದೆಯಾ? ಒಂದು, ಡ್ಯೂರೇಷನ್ ಎಷ್ಟು? 3 ತಿಂಗಳು ಇರೋದು. ಮತ್ತು ಯಾರೆಲ್ಲ ಇಂಟರ್ನ್ಶಿಪ್ ಮಾಡ್ಬೋದು ಅಂದರೆ, ಯಾರು ಪಾಸ್ ಆಗಿದ್ದಾರೆ ಅವ್ರುಗಳಿಗೆ ಇಂಟರ್ನ್ಶಿಪ್ ಇರುತ್ತೆ. ಆಮೇಲೆ ಕೆಳಗಡೆ ಇನ್ನೊಂದು ಪ್ಯಾರಾಗ್ರಾಫ್ ಇದೆ, ಇನ್ ಕೇಸ್ ಆಫ್ ಇಫ್ ದ ಸ್ಟೂಡೆಂಟ್ ಟೇಕನ್ ಅಪ್ ಅಡ್ಮಿಷನ್ ಹೈಯರ್ ಎಜುಕೇಷನ್. ಅಂದರೆ ನೀವೇನಾದರೂ BSc MLT, BSc OT, BSc ಇಮೇಜಿಂಗ್ ಟೆಕ್ನಾಲಜಿ ಈ ರೀತಿ ಏನಾದರೂ ನೀವು ಕೋರ್ಸ್ಗಳನ್ನು ಮಾಡ್ತೀನಿ ಅಂತಂದರೆ ನಿಮ್ಮಗಳಿಗೆ ಇಂಟರ್ನ್ಶಿಪ್ ಇರೋದಿಲ್ಲ. ಇದು 3ನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇದೆ. ನಾನು ಹೇಳ್ತಾ ಇಲ್ಲ ಇದನ್ನು, 3ನೇ ಪ್ಯಾರಾಗ್ರಾಫಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತಂದರೆ, ನೀವೇನಾದರೂ BSc ಅಂದರೆ DMLT ಆದಮೇಲೆ BSc MLT ಅಥವಾ DMIT ಆದಮೇಲೆ BSc MIT ಮಾಡಬೇಕು ಅಂತಂದರೆ ನಿಮ್ಮಗಳಿಗೆ ಇಂಟರ್ನ್ಶಿಪ್ ಎಕ್ಸಾಮ್ಟೆಡ್ ಇದೆ. ಅಂದರೆ ನಿಮಗೆ ಮನ್ನಾ ಮಾಡ್ತಾರೆ, ಇಂಟರ್ನ್ಶಿಪ್ ಅವಶ್ಯಕತೆ ಇರೋದಿಲ್ಲ, ಇಂಟರ್ನ್ಶಿಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟಾಗಿ ಹೈಯರ್ ಎಜುಕೇಷನ್ಗೆ ಹೋಗಬಹುದು ಅಂತ ಇಲ್ಲಿ ಯಾರು ಪ್ಯಾರಾಮೆಡಿಕಲ್ ಬೋರ್ಡ್ ಆದೇಶ ಹೇಳ್ತಾ ಇದೆ. ಓಕೆನಾ? ಸೊ ಇದೊಂದು ಕ್ಲೇರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ಸಲ ಕ್ಲಿಯರಾಗಿ ಕೇಳಿಸ್ಕೊಳ್ರಿ, ನಿಮಗೆ ಕಿವಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸೋದಿಲ್ಲ ನಾ ಮಾತಾಡಿದೆಯಲ್ಲ. ಹೌದು, ಒಂದೇದು ಏನಂದರೆ 3 ತಿಂಗಳ ಇಂಟರ್ನ್ಶಿಪ್ ಇರುತ್ತೆ. ಎರಡನೇದು ಏನಂತಂದರೆ, ನಿಮ್ಮಗಳಿಗೆ ಯಾರು ಪಾಸ್ ಆಗಿದ್ದಾರೆ ಅವರಿಗೆ 3ನೇ ವರ್ಷದಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಇಂಟರ್ನ್ಶಿಪ್ ಇರುತ್ತೆ. 3ನೇದು PSc ಮಾಡುವಂಥ ಅಭ್ಯರ್ಥಿಗಳಿಗೆ ಇಂಟರ್ನ್ಶಿಪ್ ಇರೋದಿಲ್ಲ. ಓಕೆನಾ? ಇನ್ನೊಂದು ಚಿಕ್ಕ ಪ್ರಶ್ನೆ ಏನಂತಂದರೆ, ನಾವು ಇಂಟರ್ನ್ಶಿಪ್ಪನ್ನು ಕಾಲೇಜ್ನವರು ಹೇಳಿರುವಂತಹ ಹಾಸ್ಪಿಟ್ಲಲ್ಲೇ ಮಾಡಬೇಕಾ ಅಥವಾ ನಾವು ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಮಾಡ್ಬೋದಲ್ಲ ಅಂತ ಕ್ವಶನನ್ನು ಕೇಳಿದರು. ಇದಕ್ಕೆ ನೀವು ಕಾಲೇಜ್ನಲ್ಲೇ ಕೇಳ್ಕೋಬೇಕು. ಯಾಕಂತಂದರೆ ಕಾಲೇಜ್ ವತಿಯಿಂದ ಹಾಸ್ಪಿಟ್ಲ್ಗಳನ್ನು ತೊಗೊಂಡಿರ್ತಾರೆ. ಓಕೆ, ಅಟ್ಯಾಚ್ಮೆಂಟ್ ಆಗಿರುತ್ತೆ. ಆ ಒಂದು ಕಾಲೇಜ್ನವರು ಯಾವ ಒಂದು ಹಾಸ್ಪಿಟ್ಲಿಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲಿ ಕಳಿಸ್ಕೊಡ್ತಾರೆ. ಅಥವಾ ಒಂದಷ್ಟು ಡಮ್ಮಿ ಕಾಲೇಜುಗಳು ನಿಮ್ಮಿಂದ ದುಡ್ಡನ್ನು ತೊಗೊಂಡು ನಿಮ್ಗೆ ಎಲ್ಲಿ ಅನಿಸುತ್ತೆ ಅಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡಿಕೊಂಡು ಒಂದು ಇಂಟರ್ನ್ಶಿಪ್ ಆಗಿರುವಂಥ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಅದು ಕೂಡ ಅವರು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಇದಕ್ಕೆ ಬೋರ್ಡು ಕೂಡ ಏನು ಇಂಟರ್ಫಿಯರ್ ಆಗೋದಿಲ್ಲ. ಬೋರ್ಡ್ ಇದಕ್ಕೆ ಜಿಮ್ಮೆದಾರಿ ತಗೊಳ್ಳೋದಿಲ್ಲ. ನೀ ಎಲ್ಲಿ ಇಂಟರ್ನ್ಶಿಪ್ ಮಾಡಿ ಏನು ಮಾಡಿ ಅಂತ ಕೇಳಕ್ಕೆ ಹೋಗೋದಿಲ್ಲ. ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಕಾಲೇಜವರು ಏನು ಹೇಳ್ತಾರೆ, ಏನು ಒಂದು ಕಾಲೇಜ್ ಗೈಡ್ಲೈನ್ಸ್ ಮಾಡುತ್ತೆ, ಅದರ ಪ್ರಕಾರ ನೀವು ಇಂಟರ್ನ್ಶಿಪ್ಪನ್ನು ಅವರು ಹೇಳಿರುವಂತಹ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಅವ್ರು ಹೇಳದೇ ಇರುವಂಥ ಹಾಸ್ಪಿಟ್ಲು, ಅವ್ರು ಏನು ಅಂತಾರೆ ಅದೇ ಖರೆ, ಕಾಲೇಜವರು ಹೇಳ್ತಾರಲ್ಲ ಅದೇ ಖರೆ. ಆ ಕಾಲೇಜ್ ಮೇಲೆ ನೀವು ಆ ಹಾಸ್ಪಿಟ್ಲಿಗೆ ಹೋಗಿ ನೀವು ಇಂಟರ್ನ್ಶಿಪ್ಗಳನ್ನು ಮಾಡಿಕೊಳ್ರಿ. ಓಕೆ, ಇಲ್ಲಿ ನಾನು ಹೇಳುವಂಥದ್ದಲ್ಲ, ಯಾಕಂದರೆ ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಇಂಟರ್ನ್ಶಿಪ್ ಮಾಡಿಸೋದು ಬಿಡೋದು.